ಇರಾನಿನ ಹೊಡೆತಕ್ಕೆ ಇಸ್ರೇಲ್ನ ನಗರಗಳೆಲ್ಲವೂ ಕೂಡ ಛಿದ್ರವಾಗ್ತಾ ಇದೆ. ಒಂದು ರೀತಿ ನರಕ ಸದೃಶದ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಇಸ್ರೇಲ್ನ ಬೀರ್ಷೆಬಾ ಪ್ರದೇಶ ನೋಡಿದ್ರೆ ನಿಜಕ್ಕೂ ಕೂಡ ಇದು ನರಕನ ಭೂಮಿ ಮೇಲಿನ ನರಕದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೀರ್ಷೆಬಾ ನಗರದಲ್ಲಿರುವಂತಹ ಅನೇಕ ಕಟ್ಟಡಗಳು ನೆಲಸಮ ಆಗಿದ್ದಾವೆ. ದಾಳಿ ಎಫೆಕ್ಟ್ ಜನರಿಂದ ತುಂಬಿದ್ದ ನಗರಗಳೆಲ್ಲವೂ ಕೂಡ ಖಾಲಿಯಾಗಿದೆ. ರಸ್ತೆ ಬದಿ ನಿಲ್ಲಿಸಿದ್ದ ಕಾರುಗಳು ಅಪ್ಪಚ್ಚಿಯಾಗಿದ್ದಾವೆ, ಧೂಳುಮಯ. ಕಟ್ಟಡದ ಅವಶೇಷಗಳು ಸಿಲುಕಿದ್ದವರಿಗೆ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಅಲ್ಲಿನ ಇಸ್ರೇಲ್ನ ನಗರ ಬೀರ್ಷೆಬಾ ಅಂತ ಹೇಳಿ ಅದು ಈಗಲೂ ಕೂಡ ಹೊತ್ತಿ ಉರಿತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬೀರ್ಷೆಬಾ ನಗರ. ಇಲ್ಲಿ ಅನೇಕ ಅತ್ಯಂತ ಸುಂದರವಾದ ಸಿಟಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬೆಂಕಿಯಿಂದ ದಗದಗಿಸ್ತಾ ಇದ್ರೂ ಕೂಡ ಅದರ ಅಕ್ಕಪಕ್ಕದ ದೃಶ್ಯಗಳನ್ನು ಗಮನಿಸಿದರೆ ಸುಂದರವಾದ ಸಿಟಿ ಇದು, ನಗರ ಇದು. ಈ ನಗರ ಈಗ ಹೊತ್ತಿ ಉರಿತಾ ಇದೆ. ಅಲ್ಲಿನ ಜನ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಯಾವಾಗ ಏನು ಬೇಕಾದ್ರೂ ಸಂಭವಿಸಬಹುದಲ್ಲ ಅನ್ನುವ ಆತಂಕ ಅವರನ್ನು ಕಾಡ್ತಾ ಇದೆ. ಇದರ ಮಧ್ಯೆ ಕಟ್ಟಡಗಳು ಕುಸಿದು ನೆಲಕ್ಕಪ್ಪಳಿಸಿದ್ದಾವೆ. ಕಟ್ಟಡಗಳಲ್ಲಿದ್ದಂಥ ಜನ ಅವಶೇಷಗಳಡಿ ಸಿಲುಕಿದ್ದಾರೆ, ಸಾವನ್ನಪ್ಪಿದ್ದಾರೆ. ಈಗಾಗಲೇ ಅನೇಕ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರಾಣ ಕಳೆದುಕೊಂಡು ಅವಶೇಷಗಳಡಿ ಸಿಲುಕಿರುವಂಥ ಶವಗಳ ಶೋಧ ಕಾರ್ಯಾಚರಣೆ ಅಲ್ಲಿನ ಮಿಲಿಟರಿ ಸಿಬ್ಬಂದಿಯಿಂದ ನಡೀತಾ ಇದೆ. ಇನ್ನು ಎಲ್ಲಿ ಯಾವಾಗ ಹೇಗೆ ಕ್ಷಿಪಣಿ ಸಂಭವಿಸಿತ್ತು ಅಂತ ಹೇಳೋಕ್ಕಾಗೋದಿಲ್ಲ, ಬಂದು ಅಪ್ಪಳಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇದು